ಸುದ್ದಿಲ್ಲದ ಹಾಗೆ ಸುದ್ದಿಲ್ಲದ ಹಾಗೆ ಸುದ್ದಿಲ್ಲದ ಹಾಗೆ ಭಕ್ತಮಯ್ಯ ತಂದು ಕತ್ತಿಟ್ಟುಕೊಂಡೆ ಪಾಪ ಬದ್ಧ ವೈರಿಯ ತಂದು ಕತ್ತಿಟ್ಟುಕೊಂಡೆ ಪಾತ ಸುದ್ದಿಲ್ಲದ ಹಾಗೆ ಭಕ್ತಮಯ್ಯ ತಂದು ಕತ್ತಿಟ್ಟುಕೊಂಡೆ ಪಾತ ಇದು ಬುದ್ಧಿವಂತರ ವ್ಯವಹಾರ ಆಗಲಿಲ್ಲ, ಬುದ್ಧಿವಂತರ ಕಾಲು ಗುದ್ದುವ ವ್ಯವಹಾರ ಆಯಿತು. ಅರ್ಥ ಆಗಲಿಲ್ಲ ಅಂದ್ರೆ ಕಾರ್ಯವನ್ನು ಸಾಧಿಸುವಲ್ಲಿ ಎರಡು ದಾರಿ, ಒಂದು ಶಕ್ತಿ, ಒಂದು ಬೌದ್ಧಿಕವಾದಂತಹ ಯುಕ್ತಿ. ಹೌದಾ? ನಾನು ಬೌದ್ಧಿಕವಾಗಿ ಯುಕ್ತಿಯನ್ನು ಪ್ರಯೋಗಿಸಿ ಕಾರ್ಯ ಸಾಧಿಸುವವನು ಎನ್ನುವುದು ನಿನಗೆ ಗೊತ್ತುಂಟು. ಯಾಕೆಂದ್ರೆ ನನ್ನ ಎದುರಿನಲ್ಲಿ ಯಾವ ಶಕ್ತಿಯ ಆಟವು ನಡೆಯುವುದಿಲ್ಲ. ಹಾಗಂತ ನಿನ್ನ ಜಾಯಮಾನ ಏನಿದ್ರು ಶಕ್ತಿ ಪ್ರದರ್ಶನ, ಸಾಹಸದಿಂದಲಾಗಿ ಗೆಲ್ಲುವುದು. ನೀನಲ್ಲಿಯೇ ಒಂದು ತಲೆ ಬಹಳ ಓಡಿಸಿದೆ ಮಹಾರಾಜ. ಈ ಬುದ್ಧಿಯಿಂದ ಗೆಲ್ಲುವವರ ಪರಿಸ್ಥಿತಿ ಏನು? ಏಕಾಗ್ರತೆ ಬೇಕಾಗ್ತದೆ ಅವರಿಗೆ. ಎಲ್ಲಿಯಾದ್ರೂ ಮೈಕೈ ನೋವಾಯ್ತಾ ಲಕ್ಷ್ಯ ಪೂರ್ಣ ಆ ಕಡೆ ಇರುತ್ತದೆ. ಆಗ ಈ ಕಾರ್ಯವನ್ನು ಸಾಧಿಸುವಲ್ಲಿಯ ಏಕಾಗ್ರತೆ ಕಡಿಮೆಯಾಗಿ ಕಾರ್ಯದಲ್ಲಿ ಸ್ವಾಭಾವಿಕವಾಗಿ ವಿಫಲರಾಗ್ತಾರೆ. ನೀನು ಅದೇ ಆಲೋಚನೆ ಮಾಡಿದೆ. ಇವನಿಗೊಂದು 4 ಕೊಟ್ಟು ಎಲ್ಲಿಯಾದ್ರೂ ಕೈಕಾಲು ಮೈ ಎಲ್ಲ ನೋವು ಮಾಡಿಬಿಟ್ರೆ ಇವನ ಬುದ್ಧಿ ಕೆಲಸ ಮಾಡುವುದಿಲ್ಲ. ಅದಲ್ಲದೆ ಇದ್ರೆ ಮೊದಲನೆಯದಾಗಿ ಕೊಲ್ಲುವುದಕ್ಕಾಗಿ ಬಂದೆ ಬಾಬಾ ಅಂತ ಹೇಳಿದ್ದೀನಿ. ನಮ್ದು ಪಾಂಡವರನ್ನು ಕೊಲ್ಲುವ ಕಾರ್ಯಕ್ರಮ ಇಲ್ಲವೇ ಇಲ್ಲ. ನಾವು ಪ್ರಾಣದಂತೆ ಪಾಂಡವರನ್ನು ರಕ್ಷಿಸುವ ಪಂಥವನ್ನು ಹೊತ್ತವರು.